everyone, welcome back to my YouTube channel. ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ವಿನು ಮನೆಯಿಂದ. ಊರಿಗೆ ಯಾಕಪ್ಪ ಬಂದಿದ್ದೀನಿ ಅಂದರೆ ಟೆಂಪಲ್ ಓಪನಿಂಗ್ ಇದೆ, ಅಲ್ಲಿ ತೋರಿಸ್ಬಿಡು. ಟೆಂಪಲ್ ಓಪನಿಂಗ್ ಇದೆ ಅಂತ ಅಂದ್ಬಿಟ್ಟು ಕರೀತಾ ಇದ್ರು, 1 ಮಂತಿಂದನೂ ಕರೀತಾನೆ ಇದ್ರು, ಬಾ ಈ ಓಪನಿಂಗ್ ಟೈಮಲ್ಲಿ ಅಂತ ಅಂದ್ಕೊಂಡು. ಸೊ ನಾನು ನೋಡ್ತೀನಿ ಅಂತ ಹೇಳ್ತಾನೆ ಇದ್ದೆ. ಸೊ ಇವಾಗ ಬರೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ಇವತ್ತು ಟೆಂಪಲ್ ಓಪನ್ ಇದೆ, ಸೊ ಅದಕ್ಕೆ ಬಂದಿರೋದು. ನೆಕ್ಸ್ಟ್ ಏನೇನು ಮಾಡ್ತೀವಿ ಅಂತ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಕೀಪ್ ವಾಚಿಂಗ್. ಈಗ ಬಂದ್ರೂ ಇದೊಂದಂತೂ ಇದ್ದೇ ಇರುತ್ತೆ, ಸರಿ ತಿನ್ಸೋದು ಮಕ್ಳಿಗೆ. ಊಟದ ಟೈಮ್ಗೆ ಊಟ ಮಾಡಿಸ್ಬೇಕು, ಸರಿ ತಿನ್ಸೋ ಟೈಮ್ ತಿನ್ನಿಸ್ಬೇಕು. ಇದೇ ಕೆಲಸ ಆಗ್ಬಿಟ್ಟಿದೆ. ಇವಾಗ ಸರಿ ಮಾಡಿ ತಿನ್ನಿಸ್ತಾ ಇದ್ದೀನಿ. ನೆಕ್ಸ್ಟ್ ನೋಡೋಣ ಏನು ಮಾಡೋದಂತ ಇನ್ನೂ ಗೊತ್ತಿಲ್ಲ. ಮೇಡಮ್ ಇನ್ನೂ ಪ್ಲ್ಯಾನ್ ಏನಂತ ಹೇಳಿಲ್ಲ, ಏನು ಹೇಳ್ತಾರೆ ಅದೇ ಮಾಡೋದು. ಅಲ್ಲಿ ನೋಡು, ಇಲ್ಲಿ ವಿಡಿಯೋ ಹಾಯ್ ಸರಿ ತಿನ್ಸಾದ್ಮೇಲೆ ಮಲ್ಸ್ಬೇಕು. ಅವ್ನು ನಿದ್ದೆ ಬೇರೆ ಬಂದ್ಬಿಟ್ಟೈತೆ. ತಿಂತಾನ ಏನ್ ಮಾಡ್ತಾನೋ ನೋಡಿ, ಯಾವಾಗಲೇ ಹೆಂಗ್ ಕಿತ್ತಾಕ್ತಾ ಇದ್ದಾನೆ. ತಿನ್ಸಕ್ಕಿಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಹಿಂಗೆ ಮಾಡ್ತಾವನೆ. ಸೊ ತಿನ್ಸಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ, ಓಕೆನಾ. ನಮ್ಮ ಪಾಪನ್ ಮಲ್ಸಕ್ಕೆ ಅಂದ್ಬಿಟ್ಟು ಮೇಲ್ ಕತ್ತೋಳೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಸೀರೆ ಕಟ್ಟಕ್ಕೆ ಅಂತ ತೋರಿಸಿದೀನಿ ಫೇಸ್ನ. ಇವನಿಗೋಸ್ಕರ ಇವನು ಮಲ್ಕೋಬೇಕು ಇವಾಗ, ಅದಕ್ಕೆ ಸ್ಯಾರಿ ಕಟ್ಬೇಕು ನಾವು ಇವಾಗ ಸುಮ್ಮನೆ ಮನೇಲಿದ್ವಿ ಅಂದ್ಬಿಟ್ಟು ಸ್ಯಾರಿನಾದರೂ ಹಾಕ್ಕೊಂಡು ಫೋಟೋಸ್ ತೊಗೋಬೋದು ಅಂದ್ಬಿಟ್ಟು ಇದೆರಡು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದು ವಿನು ಹಾಕೋತಾಳೆ, ಇದು ನಾನು ಹಾಕೋತೀನಿ. ಸೊ ರೆಡಿಯಾಗಿ ಸಿಗ್ತೀವಿ. ಸೀರೆ ಉಟ್ಕೊಳಕ್ಕೆ ಬರಲ್ಲ ಹುಡುಗಿಯಾಗಿ, ನಾನೇ ರೆಡಿ ಮಾಡಬೇಕು. ಎಲ್ಲ ಹಿಂಗೆ ತಿರ್ಕೊ ಅಕ್ಷಿ ಮಾತಾಡೆ. ಅಕ್ಷಿ ಹೇಳು ನೆಕ್ಸ್ಟ್ ಏನು ಹೇಳ್ತೀಯ ನೋಡೋಣ. ಹೇಳು ಸ್ನ್ಯಾಪ್ ಮಾಡೆ ಹೇಳೆ. ಸೊ ನಾವಿವಾಗ ರೆಡಿಯಾಗಿದ್ದೀವಿ ಸ್ಯಾರಿ ಹಾಕ್ಕೊಂಡು. ಮೇಡಮ್ ಈ ಥರ ಕಾಣಿಸ್ತಿದ್ದಾಳೆ. ಸೊ ನಾನು ಈ ರೀತಿ ಕಾಣಿಸ್ತಿದ್ದೀನಿ ನೋಡಿ, ಯಾವ ರೀತಿ ಕಾಣಿಸ್ತಿದ್ದೀನಿ ಇಟ್ಕೊ, ಫುಲ್ ತೋರಿಸ್ತೀನಿ ನೋಡಿ. ಈ ರೀತಿ ಕಾಣಿಸ್ತಾ ಇದ್ದೀನಿ ನಾನು ಈ ಸ್ಯಾರಿ ಹಾಕ್ಕೊಂಡು. ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಮೇಡಮ್ ಯಾವ ರೀತಿ ಕಾಣಿಸ್ತಿದ್ದಾಳೆ ಅಂದರೆ ಈ ರೀತಿ ಕಾಣಿಸ್ತಾ ಇದ್ದಾಳೆ. ಏನಿಲ್ಲ, ಇಬ್ರು ಚೆನ್ನಾಗಿದ್ದೀವಿ ಅಲ್ವಾ. ಸೊ ಇವಾಗ ಒಂದಷ್ಟು ಫೋಟೋ ಶೂಟ್ ಮಾಡ್ಕೋಬೇಕು. ನೋಡೋಣ, ಮಾಡ್ಕೊಂಡು ಸಿಗ್ತೀವಿ. ಯಾವ ರೀತಿ ಕಾಣಿಸುತ್ತೆ ನೋಡೋಣ, ಓಕೆ. ಸೊ ಇವಾಗ ವಿಡಿಯೋ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಮೇಲ್ಗಡೆಗೆ. ಇವರೇ ನಮ್ಮ ಕ್ಯಾಮ್ರಾಮ್ಯಾನು. ಪಾಪ 2 ಅವರ್ಸಿಂದನೂ ವೆಯ್ಟ್ ಮಾಡ್ತಾ ಇದ್ದಾರೆ. ಆಯ್ ಮಾಡು, ನಾಚ್ಕೋಬೇಡ. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ನಾಚ್ಕೋಬೇಡ 2 ಅವರ್ಸಿಂದನೂ ಪಾಪ ವೆಯ್ಟ್ ಮಾಡ್ತಾ ಇದ್ದಾನೆ. ನಾವು ರೆಡಿ ಆಗಲಿ ಅಂತ ಅಂದ್ಬಿಟ್ಟು, ನಾವು ಪಾಪ ಮಲ್ಕೊಳ್ಳಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ. ಸೊ ಪಾಪ ಮಲ್ಕೊಂಡಾದ್ಮೇಲೆ ಇವಾಗ ಮಲ್ಕೊಂಡ, ಅದಕ್ಕೆ ಇವಾಗ ಫೋಟೋಸ್ ವೀಡಿಯೋಸ್ ತಗೊಳ್ಳೋಣ ಅಂದ್ಕೊಂಡು ಬಂದಿದ್ದೀವಿ. ಸೊ ತಗೊಂಡು ಸಿಗ್ತೀವಿ. ಗಾಳಿ ಬೇರೆ. ಮಾಡ್ತಾ ಇದ್ದೀವಿ, ಚೆನ್ನಾಗಿ ಬರ್ತಿದೆ. ಕ್ಯಾಮ್ರಾ ಸಪೋರ್ಟ್ ಮಾಡ್ತಿದೆ, ಕ್ಯಾಮ್ರಾಮನ್ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಕ್ಯಾಮ್ರಾಮನ್ನ ತೋರಿಸಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ವಿಡಿಯೋಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನಂದು ಆಯ್ತಪ್ಪ, ನಮ್ಗೇನಿಲ್ಲ, ಸ್ಯಾರಿ ಹಾಕೊಂಡ್ಮೇಲೆ ಅಟ್ಲೀಸ್ಟ್ 2-3 ಫೋಟೋನಾದರೂ ತಗೊಂಡು ಅಟ್ಲೀಸ್ಟ್ ಎರಡು ವೀಡಿಯೋನಾದರೂ ಮಾಡ್ಕೊಬಿಟ್ರೆ ನಮಗೆ ಖುಷಿ ಒಂಥರ. ಹಾಗೆ 2-3 ಫೋಟೋ ತಗೊಂಡು ವೀಡಿಯೋ ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಪಾಪ ಇವಾಗ ಎದ್ದ, ಸೊ ಹೋಗ್ಬೇಕು ಅಷ್ಟೇ. ನಮಗೋಸ್ಕರ ಪ್ರತಿಕಣ್ಣ ಇದು ಪಾನಿಪುರಿ ಮತ್ತು ಗೋಬಿನ ತರಿಸ್ಕೊಟ್ಟಿದ್ದಾರೆ. ನಾವಿವಾಗ ಮಾಡ್ತಾಯಿದ್ದೀವಿ, ತಿನ್ನಬೇಕು ಇವಾಗ ಮಾಡ್ಬಿಟ್ಟು. ಏನು ಅನಿಸ್ತಿದೆ ನಾನು ಬಂದಿರೋದು? ನೀನೇನು ಹೊಸ್ದಾಗೇನು ಬರಲಿಲ್ವಲ್ಲ ಮನೆಗೆ. ಯಾವಾಗಲೂ ಬರ್ತೀನಿ ಅಂತ ಅನ್ರೆಸ್ಪೆಕ್ಟು ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು ಅಲ್ವಾ.
ಹೌದು. ಸೊ ಇವಾಗ ತಿನ್ಕೊಂಡು ಸಿಗ್ತೀವಿ. ನಾವಿವಾಗ ಟೈಮ್ ಪಾಸ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಕಾರ್ಡ್ಸ್ ಆಡ್ತಾ ಇದ್ವಿ. ಕಾರ್ಡ್ಸ್ ಆಡ್ತಿದ್ವಿ ಎಷ್ಟು ಜನ ತೋರಿಸಿರಲಿಲ್ಲ. ಇವ್ರು ಯಾರಿಲ್ಲ, ಚಿಕ್ಕ ಮಕ್ಳು ಅವರೆಲ್ಲ ದೊಡ್ಡವ್ರು ಮಾತ್ರ ಆಡ್ತಾ ಇದ್ವಿ. ಅದು ಕಾಸು ಕಟ್ಕೊಂಡು ಯಾರು ಗೆಲ್ತಾರೆ ನೋಡೋಣ ಇವಾಗ ಗೆದ್ದಾದ್ಮೇಲೆ ನಾನು ಗೆಲ್ತೀನ ಸೋಲ್ತೀನ ಅಂತ ಹೇಳ್ತೀನಿ. ಆಟನೇ ಆಡಕ್ ಬತ್ತಾಯಿಲ್ಲ ಇವಳಿಗೆ. ಚೆನ್ನಾಗಿ ಆಡಲ್ಲ, ನಮ್ಮ ಕಡೆ ತರ ಅಲ್ಲ. ಅಷ್ಟೊತ್ತಿಗೆ 100 ರೂಪಾಯಿ ಸೋತ್ಬಿಟ್ಟು ಇವಾಗ ಗೆದ್ದಿದ್ದಾಳೆ. 20 ರೂಪಾಯಿ ಅಷ್ಟೇ ಗೆದ್ದಿರೋ ಎಲ್ಲ ಸೋತ್ಕು. ಇವ್ರದ್ದೆಲ್ಲ ಚೆನ್ನಾಗಿಲ್ಲ, ಆಡ್ಲಿ ನಂದೇ ಬಂದಿರೋದು. ನೋಡಿ ಇವ್ರು ಗಡ್ಡ ಇಡ್ತೀರಿ, ಇಬ್ರು ಗೆಲ್ತ ತುಮ್ಕತಾವ್ರೆ. ಇಲ್ಲಿ ದುಡ್ಡು ಮಾಡ್ಕೊತಾವ್ರೆ ಬೆಂಗಳೂರಿಗೆ ತಗೋಗಕ್ಕೆ. ದೊಡ್ಡದಲ್ವಾ? ಬನ್ನಿ ಬಾ. ರಂಗೋಲೆಲ್ಲ ಹಾಳು ಮಾಡ್ತಾ ಇದೆಯಲ್ಲ. ಅಲ್ಲಿ ಚಿಕ್ಕ ಚಿಕ್ಕ ಕರಿತಾನ ಚಿಕ್ಕಿ. ನಮ್ಮ ಪಾಪನ್ನ ಇಲ್ಲೇ ಹೊಸ್ಲು ದಾಟಿಸ್ತವ್ರೆ. ಬಾ, ಅದು ಹೈಟ್ ಇದೆ ಅಂತ ದಾಟಲ್ಲ. ಹೆಂಗ್ ಬರ್ತೀಯಾ? ಜಂಪ್ ಮಾಡ್ಬಿಡು ಅಲ್ಲಿಂದ ಇಲ್ಲಿಗೆ. ಟ್ರೈ ಮಾಡ್ತಾರ, ಹತ್ತು ಕಾಯ್ತಾ ಇಲ್ಲ. ಹತ್ತು ಬಾ, ಆಗ್ತಿಲ್ವಾ ನಿನ್ಗೆ? ಅದು ಹೈಟ್ ಇದೆಯಲ್ಲ ಜಾಸ್ತಿ, ಅದಕ್ಕೆ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ರೆಡಿ ಆಗ್ಬಿಟ್ಟು. ಈ ಕಡೆ ಬರ, ಕುಳ್ಳಿ ಕಾಣಿಸಲ್ಲು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಮ್ಮ ಮುದ್ದನ್ನ ಅಲ್ಲಿ ಕರ್ಕೊಂಡು ಹೋಗ್ತಾವ್ರೆ. ಇಲ್ಲಿ ತೋರ್ಸೆ ಪಾಪುನ, ನಮ್ಮ ಗುಡುಮನ. ಸೊ ಅಲ್ಲಿದ್ದಾನೆ, ದೇವಸ್ಥಾನಕ್ಕೆ ಹೋಗಿದ್ದು ಬರ್ಬೇಕು ಇವಾಗ. ಇಲ್ಲಿ ನಮ್ಮ ಕ್ಯಾಮ್ರಾಮ್ಯಾನು ನಮ್ಮ ಜೊತೆನೇ ಇರ್ತಾನೆ ಯಾವಾಗಲೂ. ಈ ಕಡೆ ತಿರ್ಗೋ, ಹಾಯ್ ಮಾಡೋ ನನ್ನ ಯೂಟ್ಯೂಬ್ ಚಾನಲ್ಗೆ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು ಮಾಡೋದೇ ಇಲ್ಲ ಅಂತಾನೆ. ಮುಖನೇ ತೋರ್ಸಲ್ಲ ಯಾರು ವಿಡಿಯೋಗೆ. ರೆಸ್ಪೆಕ್ಟೇ ಇಲ್ಲ. ಪ್ರಸಾದ ತಿಂತಾ ಇದೀವಿ. ತೋರ್ಸೆ ನಿನ್ನ ಮುಖ. ನಿನ್ನೆ ಮಧ್ಯಾಹ್ನಕ್ಕೆ ಕೊಳ್ತಾರಂತೆ. ಗೌರಿ ಹಬ್ಬಕ್ಕೆ ಅಲ್ಲೇ ಮಾಡ್ತಾರಲ್ಲ. ಕೂರಿಸ್ತಾ ಇದ್ದೀರಾ? ಏ ಪಪ್ಪ. ಹಾಂ, ಹೇ ಮುದ್ದು, ಇಲ್ಲಿ ಯಾರದು? ನೋಡ್ತಾ ಇದೀಯಾ? ಇವಾಗ ಮಧ್ಯಾಹ್ನ ಊಟಕ್ಕೆ ಬಂದಿದ್ದೀವಿ. ಈ ಯೂಟ್ಯೂಬ್ ಚಾನಲ್ ಅವರು ತಿಂತಾ ಇದ್ದಾರೆ. ಇವರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಯಾವುದು ಚಾನಲ್ ನೇಮು? ಗೌಡ್ರು ಫ್ಯಾಮಿಲಿ. ಗೌಡ್ರು ಫ್ಯಾಮಿಲಿ ಅಂತ. ನಮ್ಮ ಬ್ಲಾಗ್ನ ಎಲ್ಲ ನೋಡಿ, ಬ್ಲಾಗ್ನ ಎಲ್ಲ ನೋಡಿ. ನಮ್ಮ ಮಕ್ಕಳು ಫುಲ್ ಸಪೋರ್ಟ್ ಮಾಡಿ ಗೈಸ್. ಅಜ್ಜಿ ನೋಡಕ್ ಬಂದ್ಬಿಟ್ನ. ನಾವೇ ಬಂದು ಯಾಕೆ ಏನು ಹುಷಾರಿರ್ಲಿಲ್ಲ ಬಜ್ಜಿ. ಮಗ ನೋಡಿ ಕಾಲು ಊದ್ಕೊಂಡು. ಸುಮಲತಾ ಮೇಡಮ್ ನ ನೋಡಕ್ಕೆ ಅಂತ ಓಡಿ ಹೋಗ್ತಾರೆ. ಇವಳು ಹೋಗ್ತಿದ್ದಿಲ್ಲ. ನಾವು ಹೋಗ್ತಾ ಇದೀವಿ. ಇವರೆಲ್ಲ ನೋಡಕ್ಕೆ ಅಂತ ಬೆಳಿಗ್ಗೆಯಿಂದ ವೆಯ್ಟ್ ಮಾಡ್ತವ್ರೆ ಅವ್ರನ್ನ. ನಾನು ಹೋಗ್ತಾ ಇದ್ದೀನಿ. ನಾನು ಏನು ವೆಯ್ಟ್ ಮಾಡ್ತಿಲ್ಲ, ಇವರು ಹಿಂಗೆ ಓಡ್ತವ್ರೆ ಅಲ್ಲೆಲ್ಲ. ಹಿಂಗೆ ಬರೋದು, ಮನೆ ಮುಂದೆನೆ ಬರ್ತಾರೆ ಅಂತ. ಬಂದ
ಗೈಸ್ ಅಲ್ಲಿ ಬರ್ತಾ ಇರೋದು ಸುಮಲತಾ ಬರ್ತಾ ಇದ್ದಾರೆ ನೋಡಿ ಗೈಸ್, ಅವಳ ಕಾರಲ್ಲಿ ಇಲ್ಲೇ ಬರ್ತಿದ್ದಾರೆ ನೋಡಿ, ಇಲ್ಲೇ ನೋಡಿ ಸುಮಲತಾ ನೋಡ್ಕೊಳ್ಳಿ ಹಾಯ್ ಮಾಡ್ತಿದ್ದಾರೆ. ಅದ್ ಪಾಪನ ಅಣ್ಣ ಈ ಕಡೆ ಚೂಡು ಏನು ಫೋನ್ ಕೊಡಿ.